ಇದು ದರ್ಶನ್ಗೆ ಸೇರಿದಂತಹ ಬಿಗ್ ಅಪ್ಡೇಟ್ಸ್. ಡಿ ಬಾಸ್ ಅಭಿಮಾನಿಗಳು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ದರ್ಶನ್ ಅಭಿಮಾನಿಗಳಿಗೆ ಇದು ಗುಡ್ ನ್ಯೂಸ್. ದರ್ಶನ್ ಚೈಲು ಸೇರಿದ್ರಿಂದ ಸಿನಿಮಾ ಶೂಟಿಂಗ್ ಸ್ಟಾಪ್. ಯಸ್, ಆದ್ರೆ ದರ್ಶನ್ ಅಭಿಮಾನಿಗಳಿಗೆ ಈಗ ಸಿಹಿ ಸುದ್ದಿ ಸಿಕ್ಕಿದೆ. ಎಸ್, ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿಯಾಗಿದ್ರು, ಜೈಲ್ ಸೇರಿದ್ರು. ಅದಾದ ನಂತರ ಮತ್ತೆ ಡಿಸೆಂಬರ್ ಅಲ್ಲಿ ಬೇಲ್ ತಗೊಂಡು ಹೊರಗೆ ಬಂದ್ರು. ಅವರ ಡೆವಿಲ್ ಸಿನಿಮಾದ ಅಪ್ಡೇಟ್ಸ್ ಗಳನ್ನ ಅವ್ರು ಕೊಡ್ತಾ ಇದ್ರು. ಆ ಡೆವಿಲ್ ಸಿನಿಮಾದ ಅಪ್ಡೇಟ್ಸ್ ನೋಡ್ಕೊಂಡು ಅನಿಮಲ್ ಸಿನಿಮಾ ತರನೇ ಇದೆ ಅಂತ ಒಂದಿಷ್ಟು ಜನ ಕಮೆಂಟ್ ಕೂಡ ಹೇಳಿದ್ದಾರೆ, ಕಮೆಂಟ್ ಕೂಡ ಹೊಡೆದಿದ್ದಾರೆ. ಈಗ ಬಿಗ್ ಅಪ್ಡೇಟ್ಸ್ ಬರ್ತಾ ಇದೆ. ಯಸ್, ಡೆವಿಲ್ ಸಿನಿಮಾ ತಂಡದಿಂದ ಬಿಗ್ ಅಪ್ಡೇಟ್ಸ್ ಬಂದಿದೆ. ಡೆವಿಲ್ ಚಿತ್ರೀಕರಣಕ್ಕೆ ರೆಡಿಯಾಗಿರುವಂತಹ ತಂಡ. ಹಾಗಾದ್ರೆ ಚಿತ್ರೀಕರಣ ನಡೆಯುವಂತಹ ಸ್ಥಳದ ಬಗ್ಗೆ ಮಾಹಿತಿ ಕೊಡ್ತೀವಿ ನೋಡಿ. ಸಿನಿಮಾ ಶೂಟಿಂಗ್ ಎಲ್ಲೆಲ್ಲಿ ನಡೀತಿದೆ ಗೊತ್ತಾ? ಯಸ್, ಬೆನ್ನು ನೋವಿಂದ ಚಿತ್ರೀಕರಣದಿಂದ ದೂರವಿದ್ದಂತಹ ನಟ ದರ್ಶನ್ ಈಗ ಬೆಂಗಳೂರು, ಮೈಸೂರು, ಹೈದರಾಬಾದ್ನಲ್ಲಿ ಶೂಟಿಂಗ್ಗಳು ನಡೀತಾ ಇದೆ. ರಾಜಸ್ಥಾನದಲ್ಲೂ ಕೂಡ ನಡೀತಿರುವಂತಹ ಶೂಟಿಂಗ್ ಒಂದು ಹಂತದಲ್ಲೇ ಶೂಟಿಂಗ್ ಕೊನೆಗೊಂಡಿತ್ತು. ಇದೀಗ ಇನ್ನುಳಿದಂತಹ ಸಿನಿಮಾ ಚಿತ್ರೀಕರಣಕ್ಕೆ ಸಜ್ಜನ ಮಾಡಿಕೊಂಡಿದ್ದಾರೆ. ಎಸ್, ದರ್ಶನ್ದು ಫಿಲಂ ಮುಗಿದೋಯ್ತು, ದರ್ಶನ್ದು ಅಟ್ಟಹಾಸ ಮುಗಿದೋಯ್ತು, ಡಿ ಬಾಸ್ ಫ್ಯಾನ್ಸ್ ಕತೆ ಮುಗಿದೋಯ್ತು ಅಂತ ಪುಂಗಿ ಊದ್ತಾ ಇದ್ರಲ್ಲ ಒಂದಿಷ್ಟು ಜನ. ಈಗ ಬನ್ನಿ, ದರ್ಶನ್ ಅಭಿಮಾನಿಗಳಿಗೆ ದರ್ಶನ್ ಮತ್ತೆ ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಡೆವಿಲ್ ಸಿನಿಮಾ ಅರ್ಧಕ್ಕೆ ನಿಂತು ಹೋಗಿತ್ತು. ದರ್ಶನ್ ಚೈಲನ್ನ ಸೇರಿದ್ರು. ಸೊ ಆ ಒಂದು ಕಾರಣಕ್ಕೆ ಡೆವಿಲ್ ಸಿನಿಮಾದ ಚಿತ್ರೀಕರಣ ನಿಂತೋಗಿತ್ತು. ತದನಂತರ ಬೆನ್ನು ನೋವು ಕೂಡ ಶುರುವಾಗಿತ್ತು ಡಿ ಬಾಸ್ ದರ್ಶನ್ಗೆ. ಈಗ ಬೆನ್ನು ನೋವಿಗೆ ಟ್ರೀಟ್ಮೆಂಟ್ ಕೂಡ ತೆಗೆದುಕೊಂಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಚಿತ್ರೀಕರಣ ಶುರುವಾಗಿದೆ. ಎಲ್ಲೆಲ್ಲಿ ನಡೆಯುತ್ತೆ? ರಾಜಸ್ಥಾನ, ಹೈದರಾಬಾದು ಆ ಕಡೆ ಎಲ್ಲ ಚಿತ್ರೀಕರಣವನ್ನ ನಡೆಸ್ತಾ ಇದ್ದಾರೆ. ಈ ಹಿಂದೆ 2011 ಇಸ್ವಿಗೆ ಒಂದ್ಸಲ ಹೋಗ್ಬರೋಣ. 2011 ಇಸ್ವಿಗೆ ಸಾರಥಿ ಮೂವಿ ರಿಲೀಸ್ ಆಗಿತ್ತು. ಅದರ ಹಿಂದೆ 2011 ಇಸ್ವಿಯಲ್ಲಿ ದರ್ಶನ್ ಒಂದು ಕೇಸ್ನಲ್ಲಿ ಜೈಲ್ ಪಾಲಾಗಿದ್ರು. ಅದು ಕೂಡ ವಿಜಯಲಕ್ಷ್ಮಿ ಅವರಿಗೆ, ತನ್ನ ಹೆಂಡತಿಗೆ ಕೈ ಮಾಡಿದ್ರು. ಆ ಒಂದು ಕೇಸ್ನಲ್ಲಿ 6 ತಿಂಗಳು ಜೈಲನ್ನ ಅನುಭವಿಸಿದ್ರು. ತದಾದ ನಂತರ ಸಿನಿಮಾ ಫ್ಲಾಪ್ ಆಗುತ್ತೆ. ಯಾರು ಕೂಡ ದರ್ಶನ್ ಅಭಿಮಾನಿಗಳು ಸಿನಿಮಾ ನೋಡೋದಿಲ್ಲ ಅಂತ ಹೀಗೆಳಿದಿರುವಂತಹ ಒಂದಿಷ್ಟು ಜನಕ್ಕೆ ಆ ಒಂದು ಸಾರಥಿ ಸಿನಿಮಾ ಮುಟ್ಟು ನೋಡ್ಕೊಳ್ಳುವಂಗ ಉತ್ತರ ಕೊಟ್ಟಿತ್ತು. ಈಗ ಡೆವಿಲ್ ಸಿನಿಮಾದ ಹಿಂದೆ ಚಿತ್ರೀಕರಣ ನಡೀತಾ ಇರುವಂತಹ ಸಮಯದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ A2 ಆರೋಪಿಯಾಗಿದ್ರು. ಈಗ ಡೆವಿಲ್ ಚಿತ್ರೀಕರಣ ಮತ್ತೆ ಶುರು ಮಾಡ್ಕೊಳ್ತಿದ್ದಾರೆ. ಸೊ ಈಗ ಕಾದು ನೋಡಬೇಕು ದರ್ಶನ್ ಅಭಿಮಾನಿಗಳು ದರ್ಶನ್ ಅವರನ್ನ ಕೈ ಹಿಡಿತಾರ ಈ ಒಂದು ಡೆವಿಲ್ ಸಿನಿಮಾಕ್ಕೆ ಅಂತ. ವಿಚಾರ ಏನು ಅಂತಂದ್ರೆ, ದರ್ಶನ್ ಇರುವಷ್ಟು ಅಭಿಮಾನಿಗಳು ಮೋಸ್ಟ್ಲಿ ಎಲ್ಲೂ ಕೂಡ ಇಲ್ಲವೇ ಇಲ್ಲ. ದರ್ಶನ್ ಅವರಿಗೆ ಇರುವಂತಹ ಅಭಿಮಾನಿಗಳು ತನ್ನ ಸೆಲೆಬ್ರಿಟಿ ಅಂತ ಅವರು ಹಚ್ಚಿ ಕೂಡ ಹಾಕಿಸ್ಕೊಂಡಿದ್ದಾರೆ. ಸೊ ಅವರಿಗಿರುವಷ್ಟು ಅಭಿಮಾನಿಗಳು ಎಲ್ಲೂ ಕೂಡ ಇಲ್ಲ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀವಿ, ಡೆವಿಲ್ ಸಿನಿಮಾ ಸೋಲುವಂತಹ ಚಾನ್ಸೇ ಇಲ್ಲ. ಎಸ್, ಈಗ ಆಲ್ರೆಡಿ ಡೆವಿಲ್ ಸಿನಿಮಾದ ಚಿತ್ರೀಕರಣ ಶುರುವಾಗಿದ್ದು ಬೆನ್ನು ನೋವಿಂದ ಸ್ವಲ್ಪ ಈಚೆಗೆ ಬಂದಿದ್ದಾರೆ. ಸೊ ಹೈದರಾಬಾದು, ಮೈಸೂರು, ರಾಜಸ್ಥಾನಗಳಲ್ಲಿ ಈ ಒಂದು ಶೂಟಿಂಗ್ ನಡೀತಾ ಇದೆ. ಸೊ ದರ್ಶನ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಅಣ್ಣನ ಸಿನಿಮಾ ಯಾವಾಗ ಬರುತ್ತೆ ಅಂತ.
ಖಂಡಿತ ಬಂದೇ ಬರುತ್ತೆ ಅಭಿಮಾನಿಗಳೇ.